ನಾಡು ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಕೊಬ್ಬರಿ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆಯನ್ನ ಕಂಡಿದೆ. ಹಾಗಾದ್ರೆ ಕ್ವಿಂಟಾಲ್ ಕೊಬ್ಬರಿಗೆ ಎಷ್ಟು ಬೆಲೆ ಏರಿಕೆಯಾಗಿದೆ, ರೈತರು ಏನು ಹೇಳ್ತಾರೆ ನೋಡ್ಕೊಂಬನ್ನಿ. ಒಂದು ಕ್ವಿಂಟಲ್ ಕೊಬ್ಬರಿ ದರ 32,000ಕ್ಕೆ ಏರಿಕೆ. ತೆಂಗು ಬೆಳೆಗಾರರಲ್ಲಿ ಮೂಡಿದ ಸಂತಸ. ಕಲ್ಪತರ ನಾಡು ಅಂದ್ರೆ ತುಮಕೂರು. ಕೊಬ್ಬರಿ ಬೆಳೆಗೆ ಈ ಜಿಲ್ಲೆ ಫೇಮಸ್. ಇದೀಗ ಈ ಜಿಲ್ಲೆಯ ತೆಂಗು ಬೆಳೆಗಾರರು ಫುಲ್ ಖುಷಿಯಾಗಿದ್ದಾರೆ. ಒಂದು ಕ್ವಿಂಟಲ್ ಕೊಬ್ಬರಿ ದರ ಬರೋಬ್ಬರಿ 32,000 ರೂಪಾಯಿಗೆ ಏರಿಕೆಯಾಗಿದೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಕೊಬ್ಬರಿ ದರ 32,218ಕ್ಕೆ ಮಾರಾಟವಾಗಿದೆ. ಒಟ್ಟು 1,621 ಕ್ವಿಂಟಾಲ್ ಆವಕವಾಗಿತ್ತು. ಹಿಂದಿನ ವರ್ಷದ ಜೂನ್ 30ರಂದು ನಡೆದ ಹರಾಜಿನಲ್ಲಿ ಕ್ವಿಂಟಲ್ 31,606 ಮಾರಾಟವಾಗುವ ಮೂಲಕ ದಾಖಲೆ ನಿರ್ಮಿಸಿತ್ತು. ಇದೀಗ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗೆ ನಾಂದಿ ಹಾಡಿದೆ. ಬೆಲೆ ಏರಿಕೆಯಾಗುತ್ತಿರುವುದು ತೆಂಗು ಬೆಳೆಗಾರರಿಗೆ ಹರ್ಷ ತಂದಿದೆ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಕೊಬ್ಬರಿ ಧಾರಣೆ. ಇದೇ ತರ 2019ರಲ್ಲಿ ಹೈಯೆಸ್ಟ್ ಆಗಿದ್ದು ಇತಿಹಾಸದಲ್ಲಿ 19,000 ಚಿಲ್ಲರೆ 19,100-150 ಇತ್ತು. ಇನ್ನು ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಗುರುವಾರ ಹರಾಜು ನಡೆಯುತ್ತದೆ. ಸಾಮಾನ್ಯವಾಗಿ ಪ್ರತಿ ಹರಾಜಿನ ಸಮಯದಲ್ಲೂ 3,000 ಕ್ವಿಂಟಲ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಮಾರುಕಟ್ಟೆಗೆ ಬರುತ್ತಿತ್ತು. ಆದರೆ ನಿನ್ನೆ ನಡೆದ ಹರಾಜಿನಲ್ಲಿ ಕಡಿಮೆ ಕೊಬ್ಬರಿ ಬಂದಿದೆ. ಉತ್ತರ ಭಾರತದ ರಾಜ್ಯಗಳು ಸೇರಿದಂತೆ ಬೇರೆ ಕಡೆಗಳಿಂದ ಕೊಬ್ಬರಿಗೆ ಹೆಚ್ಚು ಬೇಡಿಕೆ ಇಲ್ಲವಾಗಿದೆ. ಆವಾಗ ಈಗಿರೋ ಕೊಬ್ಬರಿ ಏನು ಅವಕ ಇದೆಲ್ಲ ಇದಕ್ಕಿಂತ ಕಡಿಮೆ ಇತ್ತು. ಆದ್ರೂ 19,000 ಚಿಲ್ಲರೆ ಇತ್ತು. ಇವತ್ತು ಅವಾಗಿನಕ್ಕಿಂತ ಅವಕ ಹೆಚ್ಚಿದ್ರು ಕೂಡ ಈ ಬದಲಾದ ಟೆಂಡರ್ ವ್ಯವಸ್ಥೆಗಳಿಂದ 32,200 ದಾಟಿದೆ. ಇದು ಇತಿಹಾಸದಲ್ಲಿ ಹೈಯೆಸ್ಟ್ ರೇಟು. ಇನ್ನೂ ಹೆಚ್ಚಾಗುವ ಸಂಭವ ಇದೆ. ಸದ್ಯ ಜಿಲ್ಲೆಯಲ್ಲಿ ಕೊಬ್ಬರಿ ಗಣನೀಯವಾಗಿ ಉತ್ಪಾದನೆ ಇಳಿದಿದೆ. ಮಾರುಕಟ್ಟೆಯಲ್ಲಿ ಎಳನೀರಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಬಹಳಷ್ಟು ರೈತರು ಎಳನೀರು ಮಾರಾಟ ಮಾಡುತ್ತಿದ್ದಾರೆ. ಹಾಗೂ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದ್ದು ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿ ಮಾಡುವುದು ಕಡಿಮೆಯಾಗುತ್ತಿದೆ. ಇದರಿಂದ ಆವಕ ತಗ್ಗುವಂತೆ ಮಾಡಿದೆ. ಜಗದೀಶ್ ಮಾಚಗಟ್ಟ. ನಾಡು ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಕೊಬ್ಬರಿ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆಯನ್ನ ಕಂಡಿದೆ. ಹಾಗಾದ್ರೆ ಕ್ವಿಂಟಾಲ್ ಕೊಬ್ಬರಿಗೆ ಎಷ್ಟು ಬೆಲೆ ಏರಿಕೆಯಾಗಿದೆ, ರೈತರು ಏನು ಹೇಳ್ತಾರೆ ನೋಡ್ಕೊಂಬನ್ನಿ. ಒಂದು ಕ್ವಿಂಟಲ್ ಕೊಬ್ಬರಿ ದರ 32,000ಕ್ಕೆ ಏರಿಕೆ. ತೆಂಗು ಬೆಳೆಗಾರರಲ್ಲಿ ಮೂಡಿದ ಸಂತಸ. ಕಲ್ಪತರ ನಾಡು ಅಂದ್ರೆ ತುಮಕೂರು. ಕೊಬ್ಬರಿ ಬೆಳೆಗೆ ಈ ಜಿಲ್ಲೆ ಫೇಮಸ್. ಇದೀಗ ಈ ಜಿಲ್ಲೆಯ ತೆಂಗು ಬೆಳೆಗಾರರು ಫುಲ್ ಖುಷಿಯಾಗಿದ್ದಾರೆ. ಒಂದು ಕ್ವಿಂಟಲ್ ಕೊಬ್ಬರಿ ದರ ಬರೋಬ್ಬರಿ 32,000 ರೂಪಾಯಿಗೆ ಏರಿಕೆಯಾಗಿದೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಕೊಬ್ಬರಿ ದರ 32,218ಕ್ಕೆ ಮಾರಾಟವಾಗಿದೆ. ಒಟ್ಟು 1,621 ಕ್ವಿಂಟಾಲ್ ಆವಕವಾಗಿತ್ತು. ಹಿಂದಿನ ವರ್ಷದ ಜೂನ್ 30ರಂದು ನಡೆದ ಹರಾಜಿನಲ್ಲಿ ಕ್ವಿಂಟಲ್ 31,606 ಮಾರಾಟವಾಗುವ ಮೂಲಕ ದಾಖಲೆ ನಿರ್ಮಿಸಿತ್ತು. ಇದೀಗ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗೆ ನಾಂದಿ ಹಾಡಿದೆ. ಬೆಲೆ ಏರಿಕೆಯಾಗುತ್ತಿರುವುದು ತೆಂಗು ಬೆಳೆಗಾರರಿಗೆ ಹರ್ಷ ತಂದಿದೆ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಕೊಬ್ಬರಿ ಧಾರಣೆ. ಇದೇ ತರ 2019ರಲ್ಲಿ ಹೈಯೆಸ್ಟ್ ಆಗಿದ್ದು ಇತಿಹಾಸದಲ್ಲಿ 19,000 ಚಿಲ್ಲರೆ 19,100-150 ಇತ್ತು. ಇನ್ನು ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಗುರುವಾರ ಹರಾಜು ನಡೆಯುತ್ತದೆ. ಸಾಮಾನ್ಯವಾಗಿ ಪ್ರತಿ ಹರಾಜಿನ ಸಮಯದಲ್ಲೂ 3,000 ಕ್ವಿಂಟಲ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಮಾರುಕಟ್ಟೆಗೆ ಬರುತ್ತಿತ್ತು. ಆದರೆ ನಿನ್ನೆ ನಡೆದ ಹರಾಜಿನಲ್ಲಿ ಕಡಿಮೆ ಕೊಬ್ಬರಿ ಬಂದಿದೆ.
ಉತ್ತರ ಭಾರತದ ರಾಜ್ಯಗಳು ಸೇರಿದಂತೆ ಬೇರೆ ಕಡೆಗಳಿಂದ ಕೊಬ್ಬರಿಗೆ ಹೆಚ್ಚು ಬೇಡಿಕೆ ಇಲ್ಲವಾಗಿದೆ. ಆವಾಗ ಈಗಿರೋ ಕೊಬ್ಬರಿ ಏನು ಅವಕ ಇದೆಲ್ಲ ಇದಕ್ಕಿಂತ ಕಡಿಮೆ ಇತ್ತು, ಆದ್ರೂ 19,000 ಚಿಲ್ಲರೆ ಇತ್ತು. ಇವತ್ತು ಅವಾಗಿನಕ್ಕಿಂತ ಅವಕ ಹೆಚ್ಚಿದ್ರು ಕೂಡ ಈ ಬದಲಾದ ಟೆಂಡರ್ ವ್ಯವಸ್ಥೆಗಳಿಂದ 32,200 ದಾಟಿದೆ. ಇದು ಇತಿಹಾಸದಲ್ಲಿ ಹೈಯೆಸ್ಟ್ ರೇಟು, ಇನ್ನೂ ಹೆಚ್ಚಾಗುವ ಸಂಭವವಿದೆ. ಸದ್ಯ ಜಿಲ್ಲೆಯಲ್ಲಿ ಕೊಬ್ಬರಿ ಗಣನೀಯವಾಗಿ ಉತ್ಪಾದನೆ ಇಳಿದಿದೆ. ಮಾರುಕಟ್ಟೆಯಲ್ಲಿ ಎಳನೀರಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಬಹಳಷ್ಟು ರೈತರು ಎಳನೀರು ಮಾರಾಟ ಮಾಡುತ್ತಿದ್ದಾರೆ. ಹಾಗೂ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದ್ದು ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿ ಮಾಡುವುದು ಕಡಿಮೆಯಾಗುತ್ತಿದೆ. ಇದರಿಂದ ಆವಕ ತಗ್ಗುವಂತೆ ಮಾಡಿದೆ. ಜಗದೀಶ್ ಮಾಚಗಟ್ಟ. ನಾಡು ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಕೊಬ್ಬರಿ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆಯನ್ನ ಕಂಡಿದೆ. ಹಾಗಾದ್ರೆ ಕ್ವಿಂಟಾಲ್ ಕೊಬ್ಬರಿಗೆ ಎಷ್ಟು ಬೆಲೆ ಏರಿಕೆಯಾಗಿದೆ, ರೈತರು ಏನು ಹೇಳ್ತಾರೆ ನೋಡ್ಕೊಂಬನ್ನಿ. ಒಂದು ಕ್ವಿಂಟಲ್ ಕೊಬ್ಬರಿ ದರ 32,000ಕ್ಕೆ ಏರಿಕೆ. ತೆಂಗು ಬೆಳೆಗಾರರಲ್ಲಿ ಮೂಡಿದ ಸಂತಸ. ಕಲ್ಪತರ ನಾಡು ಅಂದ್ರೆ ತುಮಕೂರು. ಕೊಬ್ಬರಿ ಬೆಳೆಗೆ ಈ ಜಿಲ್ಲೆ ಫೇಮಸ್. ಇದೀಗ ಈ ಜಿಲ್ಲೆಯ ತೆಂಗು ಬೆಳೆಗಾರರು ಫುಲ್ ಖುಷಿಯಾಗಿದ್ದಾರೆ. ಒಂದು ಕ್ವಿಂಟಲ್ ಕೊಬ್ಬರಿ ದರ ಬರೋಬ್ಬರಿ 32,000 ರೂಪಾಯಿಗೆ ಏರಿಕೆಯಾಗಿದೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಕೊಬ್ಬರಿ ದರ 32,218ಕ್ಕೆ ಮಾರಾಟವಾಗಿದೆ. ಒಟ್ಟು 1,621 ಕ್ವಿಂಟಾಲ್ ಆವಕವಾಗಿತ್ತು. ಹಿಂದಿನ ವರ್ಷದ ಜೂನ್ 30ರಂದು ನಡೆದ ಹರಾಜಿನಲ್ಲಿ ಕ್ವಿಂಟಲ್ 31,606 ಮಾರಾಟವಾಗುವ ಮೂಲಕ ದಾಖಲೆ ನಿರ್ಮಿಸಿತ್ತು. ಇದೀಗ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗೆ ನಾಂದಿ ಹಾಡಿದೆ. ಬೆಲೆ ಏರಿಕೆಯಾಗುತ್ತಿರುವುದು ತೆಂಗು ಬೆಳೆಗಾರರಿಗೆ ಹರ್ಷ ತಂದಿದೆ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಕೊಬ್ಬರಿ ಧಾರಣೆ. ಇದೇ ತರ 2019ರಲ್ಲಿ ಹೈಯೆಸ್ಟ್ ಆಗಿದ್ದು ಇತಿಹಾಸದಲ್ಲಿ 19,000 ಚಿಲ್ಲರೆ, 19,100-150 ಇತ್ತು. ಇನ್ನು ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ, ಗುರುವಾರ ಹರಾಜು ನಡೆಯುತ್ತದೆ. ಸಾಮಾನ್ಯವಾಗಿ ಪ್ರತಿ ಹರಾಜಿನ ಸಮಯದಲ್ಲೂ 3,000 ಕ್ವಿಂಟಲ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಮಾರುಕಟ್ಟೆಗೆ ಬರುತ್ತಿತ್ತು. ಆದರೆ ನಿನ್ನೆ ನಡೆದ ಹರಾಜಿನಲ್ಲಿ ಕಡಿಮೆ ಕೊಬ್ಬರಿ ಬಂದಿದೆ. ಉತ್ತರ ಭಾರತದ ರಾಜ್ಯಗಳು ಸೇರಿದಂತೆ ಬೇರೆ ಕಡೆಗಳಿಂದ ಕೊಬ್ಬರಿಗೆ ಹೆಚ್ಚು ಬೇಡಿಕೆ ಇಲ್ಲವಾಗಿದೆ. ಆವಾಗ ಈಗಿರೋ ಕೊಬ್ಬರಿ ಏನು ಅವಕ ಇದೆಲ್ಲ ಇದಕ್ಕಿಂತ ಕಡಿಮೆ ಇತ್ತು, ಆದ್ರೂ 19,000 ಚಿಲ್ಲರೆ ಇತ್ತು. ಇವತ್ತು ಅವಾಗಿನಕ್ಕಿಂತ ಅವಕ ಹೆಚ್ಚಿದ್ರು ಕೂಡ ಈ ಬದಲಾದ ಟೆಂಡರ್ ವ್ಯವಸ್ಥೆಗಳಿಂದ 32,200 ದಾಟಿದೆ. ಇದು ಇತಿಹಾಸದಲ್ಲಿ ಹೈಯೆಸ್ಟ್ ರೇಟು, ಇನ್ನೂ ಹೆಚ್ಚಾಗುವ ಸಂಭವವಿದೆ. ಸದ್ಯ ಜಿಲ್ಲೆಯಲ್ಲಿ ಕೊಬ್ಬರಿ ಗಣನೀಯವಾಗಿ ಉತ್ಪಾದನೆ ಇಳಿದಿದೆ. ಮಾರುಕಟ್ಟೆಯಲ್ಲಿ ಎಳನೀರಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಬಹಳಷ್ಟು ರೈತರು ಎಳನೀರು ಮಾರಾಟ ಮಾಡುತ್ತಿದ್ದಾರೆ. ಹಾಗೂ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದ್ದು ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿ ಮಾಡುವುದು ಕಡಿಮೆಯಾಗುತ್ತಿದೆ. ಇದರಿಂದ ಆವಕ ತಗ್ಗುವಂತೆ ಮಾಡಿದೆ. ಜಗದೀಶ್ ಮಾಚಗಟ್ಟ.